ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂಸಿಕ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ CK. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ನಿಮ್ಮ ಒಂದು SLC ವಾರ್ಷಿಕ ಪರೀಕ್ಷೆ ಮತ್ತು ಪೂರ್ವಸಿದ್ಧ ಪರೀಕ್ಷೆಗೆ SLC ಹಿಂದಿ ವಿಷಯದ ಒಂದು 60+ ಅಂಕದ ಒಂದು ಸ್ಕೋರಿಂಗ್ ಪ್ಯಾಕೇಜ್ ನೋಡೋಣ. ಇದನ್ನ ಓದ್ಕೊಂಡ್ರೆ ಸಾಕು, ನೀವು ಆರಾಮಾಗಿ ಒಂದು 60+ ಅಂಕಗಳನ್ನ ಪಡ್ಕೋಬಹುದು. ಸೊ ಕಂಪ್ಲೀಟಾಗಿ ಇವತ್ತು ಆನ್ಸರ್ ಕೊಡ್ತೀನಿ. ಗ್ರಾಮರ್ ಆಗಿರ್ಬೋದು, ವ್ಯಾಕರಣ ಆಗಿರ್ಬೋದು, ಇಡೀ ಪಠ್ಯ ಸಂಬಂಧಪಟ್ಟಂತೆ ಜೊತೆಗೆ ಬ್ಲೂ ಪ್ರಿಂಟ್ ಪ್ರಕಾರ ಕೊಡ್ತೀನಿ. ತಪ್ಪದೆ ಕೊನೆಯವರೆಗೆ ನೋಡಿ. ತುಂಬಾ ಇಂಪಾರ್ಟೆಂಟ್ ವಿಡಿಯೋ, ಅರ್ಥ ಆಯ್ತಾ? ನಿಮ್ಮೊಂದು ಪೂರ್ವಸಿದ್ಧ ಪರೀಕ್ಷೆ ಇರ್ಬೋದು, ಅನ್ಯುವಲ್ ಎಕ್ಸಾಮ್ ಇರ್ಬೋದು, ನಿಮ್ಮದು ಪ್ರಿಪರೇಟರಿ ಎಕ್ಸಾಮ್ ಆಗಿರ್ಬೋದು ಮತ್ತು ಅನ್ಯುವಲ್ ಎಕ್ಸಾಮ್ ಇರ್ಬೋದು, ಎರಡೂ ಕೂಡ ಹೆಲ್ಪ್ ಆಗ್ತದೆ. ತಪ್ಪದೆ ಕೊನೆಯವರು ನೋಡಿ. ಇನ್ನು ಓದ್ಕೊಂಡ್ರೆ ಆರಾಮಾಗಿ 60+ ಸ್ಕೋರನ್ನು ಮಾಡ್ಬೋದು. ಅರ್ಥ ಆಯ್ತು? ಅಲ್ಲಿ ಕೂಡ ಇಂಪಾರ್ಟೆಂಟು. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮೊಂದು ಚಾನಲ್ ನೋಡ್ತಾ ಇದ್ದಾರಾ ಅಥವಾ ಚಾನಲ್ ನೋಡ್ಕಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ತಪ್ಪದೆ ಹೇಳಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದೇ ನಿಮಗೆ ಅನ್ಯುವಲ್ ಎಕ್ಸಾಮ್ ಮುಗಿಯೋರಿಗೆ ನಿಮ್ಮ ಎಲ್ಲ ಪೂರ್ವಸಿದ್ಧ ಪರೀಕ್ಷೆಗೆ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಗಳು ಬರೀ ಪೂರ್ವಸಿದ್ಧ ಮಾತ್ರ ಅಲ್ಲ, ನಿಮ್ಮೊಂದು ಅನ್ಯುವಲ್ ಎಕ್ಸಾಮ್ಗೆ ಎಲ್ಲ ವಿಷಯದ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಫಿಕ್ಸ್ ಬರೋದು ಪ್ರಶ್ನೆಗಳು, ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಹಾಕ್ತೀವಿ. ಅವೆಲ್ಲ ಬೇಕು ಅಂತಂದರೆ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ಮಾಡ್ಕೊಂಡ್ರೆ ಮಾತ್ರ ವಿಡಿಯೋ ಸಿಗ್ತವೆ. ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿದ್ರಾ? ಜೊತೆಗೆ ವಿಡಿಯೋನ ಲೈಕ್ ಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ, ಪ್ರತಿಯೊಬ್ಬ ಫ್ರೆಂಡ್ಸ್ ಶೇರ್ ಮಾಡಿ, ಅವ್ರು ಕೂಡ ಗೊತ್ತಾಗಲಿ, ಖಂಡಿತ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಮೊದಲಾಗಿ ಇದಕ್ಕಿಂತ ಮುಂಚೆ ನಾವು ಬ್ಲೂ ಪ್ರಿಂಟ್ ನೋಡೋಣ. ಮಂಡಳಿ ಬಿಟ್ಟಿರುವಂಥ ಬೋರ್ಡರ್ ಬಿಟ್ಟಿರುವ ಒಂದು ಬ್ಲೂ ಪ್ರಿಂಟ್ ನೋಡೋಣ. ಸೊ ತುಂಬಾ ಇಂಪಾರ್ಟೆಂಟು ಬ್ಲೂ ಪ್ರಿಂಟು, ಅರ್ಥ ಆಯ್ತಾ? ಜೊತೆ ಈಗ ಚಾನಲ್ ನಿಮಗೆ ಹಿಂದಿ ವಿಷಯದ ಮೇಲೆ ಮಾಲ್ ಪೇಪರ್ ಹಾಕಿದ್ದೀನಿ, ಅರ್ಥ ಇದೆ, 4 ಹಾಕಿದ್ದೀನಿ. ತಪ್ಪದೆ ನೋಡ್ಕೊಳ್ಳಿ. ಯಾಕಂದರೆ ಅದೇ ಪ್ಯಾಟರ್ನಲ್ಲಿ ನಿಮ್ಮ ಒಂದು ಅನ್ಯುವಲ್ ಎಕ್ಸಾಮ್ ಪೇಪರು ಮತ್ತು ನಿಮ್ಮೊಂದು ಪೂರ್ವಸಿದ್ಧ ಪೇಪರು ಸೆಟ್ ಮಾಡ್ತಾರೆ. ಚಾನಲ್ ಹಾಕಿದ್ದೀನಿ, ತಪ್ಪು ನೋಡ್ಕೊಳ್ಳಿ. 4 ಮಾಲ್ ಪೇಪರ್ ನೋಡ್ಕೊಳ್ಳಿ. ಇದು ಬ್ಲೂ ಪ್ರಿಂಟು, ಸಬ್ಜೆಕ್ಟ್ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ, SLC ಎಕ್ಸಾಮಿನೇಷನ್ ಚಾಪ್ಟರ್ ವೈಸ್ ವೇಟೇಜು. ಇಲ್ಲಿ ಏನು ಕೊಟ್ಟಿದ್ದಾರೆ ಇಷ್ಟೇ ಓದ್ಕೊಳ್ಳಿ. ಕಾಶ್ಮೀರಿ ಸೇಬಿಂದ ಏನು ಕೊಟ್ಟಿದ್ದಾರೆ? 1 ಮಾರ್ಕ್ಸ್ ಕ್ವಶನ್ ಕೊಟ್ಟಿದ್ದಾರೆ, 2 ಮಾರ್ಕ್ಸ್ ಕೊಟ್ಟಿದ್ದಾರೆ. ಇಷ್ಟೇ ಓದಬೇಕು, ಮತ್ತೇನು ಅವಶ್ಯಕತೆ ಇಲ್ಲ, ಅರ್ಥ ಆಯ್ತಾ? 1 ಮಾರ್ಕ್ಸ್ ಓದ್ಕೋಬೇಕು, 2 ಮಾರ್ಕ್ಸ್ ಓದ್ಕೋಬೇಕು. ಅಲ್ಲಿ 3 ಮಾರ್ಕ್ಸ್ 4 ಮಾರ್ಕ್ಸ್ ಕೇಳೋದಿಲ್ಲ ಅಂದಮೇಲೆ ಓದೋ ಅವಶ್ಯಕತೆ ಇಲ್ಲ. ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ ಎಷ್ಟು ಮಾರ್ಕ್ಸು ಅಷ್ಟೇ ಓದ್ಕೊಳ್ಳಿ. ನಿಮ್ಮ ಗ್ಯಾರಂಟಿ ಹೇಳ್ತೀನಿ. ಸೊ ಅಷ್ಟೇ ನಿಮ್ಮ ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾರೆ, ಅದಾಯ್ತಾ? ಕಾಶ್ಮೀರಿ ಸೇಬಲ್ಲಿ ನೀವು 3 ಅಂಕ 4 ಓದ್ಕೋಬೇಡಿ, ಕೇವಲ 1 ಅಂಕ 2 ಅಂಕ ಓದ್ಕೊಳ್ಳಿ. ಸೊ ನಮಗೆ ಕ್ವಶನ್ ಕೇಳ್ತಾರೆ 1 ಅಂಕ 2 ಅಂಕದ ಮೇಲೆ, ಅರ್ಥ ಆಯ್ತಾ? ಇದೇ ರೀತಿ ಎಲ್ಲ ಚಾಪ್ಟರ್ ಮೇಲೆ ಕೊಟ್ಟಿದ್ದಾರೆ ಬ್ಲೂ ಪ್ರಿಂಟು, ನೋಡ್ಕೊಳ್ಳಿ. ಎಲ್ಲ ಚಾಪ್ಟರ್ ಮೇಲೆ ನೋಡ್ಕೊಳ್ಳಿ, ಅರ್ಥ ಆಯ್ತಾ? ಪ್ರತಿಯೊಂದುವೇ ನೋಡ್ಕೊಳ್ಳಿ ಅಥವಾ ನೋಟ್ ಮಾಡಿ ಇಟ್ಕೊಳ್ಳಿ, ಒಂದು ಬುಕ್ಕಲ್ಲಿ ಹೆಲ್ಪ್ ಆಗ್ತದೆ ಎಕ್ಸಾಮ್ಗೆ, ಅರ್ಥ ಆಯ್ತಾ? ಇಷ್ಟೇ ಓದ್ಕೊಳ್ಳಿ. ಸೊ ನಿಮಗೆ ಕಡಿಮೆ ಕೂಡ ಆಗ್ತದೆ ಸಿಲೆಬಸ್ಸು, ಮತ್ತು ಸ್ಕೋರ್ ಕೂಡ ಹೆಚ್ಚು ಮಾಡ್ಬೋದು. ನೋಡ್ತಾ ಹೋಗೋಣ. 1 ನೋಡ್ತಾ ಹೋಗೋಣ. 1 ಯಾವುದು? ಮಾತೃಭೂಮಿ. ಬರೆದವ್ರು ಯಾರು? ಭಗವತಿ ಚರಣ್ ವರ್ಮಾ. ಮಾತೃಭೂಮಿ ಭಗವತಿ ಚರಣ್ ವರ್ಮಾ. ಈ ಒಂದು ಇದರಿಂದ ಮಾತೃಭೂಮಿ ಅದ. ಸೊ ನೋಡಿ, ಸೊ ಯಾವುದು ಮಾತೃಭೂಮಿ? ಓಕೆ, ಇಲ್ಲೇನು ಕೇಳಿದ್ರೆ ಬ್ಲೂ ಪ್ರಿಂಟ್ ನೋಡ್ಕೊಳ್ಳಿ. ಸೊ ಇಲ್ಲಿ ಹಿಂಗೆ ಕೇಳಿದ್ರೆ ಇಲ್ಲಿ 3 ಮಾರ್ಕ್ಸ್ 1 ಕ್ವಶನ್ ಬರ್ತದೆ. ಮಾತೃಭೂಮಿ ನಿಮಗೆ 3 ಮಾರ್ಕ್ಸ್ 1 ಕ್ವಶನ್ ಬರ್ತದೆ, ಅರ್ಥ ಆಯ್ತಾ? ಸೊ ಏನು ಬರ್ತದೆ? 1 ಕ್ವಶನು 3 ಮಾರ್ಕ್ಸಿಗೆ ಬರ್ತದೆ. ಯಾವ ಕ್ವಶನ್ ಬರ್ಬೋದು? ಇಲ್ಲಿ 2 ಕ್ವಶನ್ ಕೊಟ್ಟಿದ್ದೀನಿ, ಈ 2 ಬಂದೇ ಬರ್ತದೆ. ನಿಮ್ಮೊಂದು ಪೂರ್ವಸಿದ್ಧ ಆಗಿರ್ಬೋದು, ಅನ್ಯುವಲ್ ಎಕ್ಸಾಮ್ ಆಗಿರ್ಬೋದು, ಎರಡೂ ಕೂಡ ಇಂಪಾರ್ಟೆಂಟು, ಅರ್ಥ ಆಯ್ತಾ? ಬರ್ತದೆ. 1ನೇ ಕ್ವಶನ್ ನೋಡಿ. ಭಾರತ್ ಮಾ ಕೆ ಪ್ರಕೃತಿ सौंदर्य और प्राकृतिक समृद्धि का वर्णन कीजिए. ಭಾರತ್ ಮಾ ಕೆ ಪ್ರಕೃತಿ ಸೌಂದರ್ಯ ಕೇಳ್ತಾರೆ, ಅರ್ಥ ಆಯ್ತಾ? ಇದನ್ನು ಕೇಳಿದ್ರೆ ಈ ಪಾಯಿಂಟ್ಸ್ ಬರೀರಿ. ಉತ್ತರ: भारत हरी भरी खेतों से भरा हुआ है. यहाँ के वन उपवन फल फूलों से युक्त है. भारत माँ के अंदर खनिजों का व्यापक धन भरा हुआ है. माँ मुक्त हस्त से सबको मुख्य संपत्ति, ಸುಖ ಸಂಪತ್ತಿ ಅವರು ಧನ ದಾಮ್ ಬಾಂಟ್ ರಹಿ ಹೈ. ಈ 3 ಪಾಯಿಂಟನ್ನು ಬರೀಬೇಕು. ಸೊ ನಿಮಗೆ 3 ಅಂಕ ಕೊಡ್ತಾರೆ. ಇದಕ್ಕಿಂತ ಹೆಚ್ಚಾಗಿ ಬರೀಬೋದು, ಹೆಚ್ಚಾಗಿ ಬರೀ, ಅದರಿಂದ ಹೆಚ್ಚಾಗಿ ಬರೀರಿ, ಅರ್ಥ ಆಯ್ತಾ? ಜಸ್ಟ್ ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ನೋಡ್ಕೊಳ್ಳಿ. ನಿಮಗೆ ಗೊತ್ತಿದ್ರೆ ಇನ್ನು ಕೂಡ ಹೆಚ್ಚಾಗಿ ಬರೀಬೋದು. ಇನ್ನು ಕ್ವಶನ್ ನಂಬರ್ 2 ಇದನ್ನು ನೋಡ್ಕೊಳ್ಳಿ. ಮಾತೃಭೂಮಿ ಕಾ ಸ್ವರೂಪ और विशेषता और कैसे सुशोभित है और किस तरह कविता में उभारा है. ಇವು 4 ಕ್ವಶನ್ ಕೇಳಿದಲ್ಲಿ ಇದೇ ಒಂದೇ ಆನ್ಸರ್ ಬರೀರಿ, ಅರ್ಥ ಆಯ್ತಾ? ಈ 4 ಕ್ವಶನ್ ಕೇಳಿದಲ್ಲಿ ಇದೇ ಒಂದೇ ಉತ್ತರ. ಎಲ್ಲ ಪಾಯಿಂಟ್ಸ್ ವೈಸ್ ಇವೆ. ನೀವು ಎಕ್ಸಾಮ್ನಲ್ಲಿ ಕೂಡ ಪಾಯಿಂಟ್ಸ್ ವೈಸ್ ಬರೀರಿ, ಬರಿಬೋದು. ಪಾಯಿಂಟ್ಸ್ ವೈಸ್ ಕೂಡ ಬರಿಬೋದು. ಪಾಯಿಂಟ್ಸ್ ವೈಸ್ ಬರೀ ನಿಮಗೆ ಹೆಚ್ಚು ಅಂಕ ಸಿಗ್ತದೆ, ಅರ್ಥ ಆಯ್ತಾ? 3 ಮಾರ್ಕ್ಸ್ಗೆ ಇಷ್ಟು ಪಾಯಿಂಟ್ ಸಾಕಾಗ್ತದೆ. ಒಂದು 5ರಿಂದ 6 ಪಾಯಿಂಟ್ ಬರೀರಿ, ಅರ್ಥ ಆಯ್ತಾ? ಒಂದು 5ರಿಂದ 6 ಪಾಯಿಂಟು 3 ಮಾರ್ಕ್ಸ್ಗೆ ಸಾಕಾಯಿತು. ನೆಕ್ಸ್ಟ್ ಹೋಗೋಣ. ಕಾಶ್ಮೀರಿ ಸೇಬು. ಇದನ್ನ ಬರೋ ಮೂಶಿ ಪ್ರೇಮಚಂದ್ ಬರೆದಿದ್ದಾರೆ. ಈ ಒಂದು ಕಾಶ್ಮೀರಿ ಸೇಬು ನಿಮಗೆ 1 ಮಾರ್ಕ್ಸ್ 1, 2 ಮಾರ್ಕ್ಸ್ 1, ಟೋಟಲ್ ಆಗಿ 2 ಕ್ವಶನ್ಸು 3 ಮಾರ್ಕ್ಸು, ಅರ್ಥ ಆಯ್ತಾ? 1 ಮಾರ್ಕ್ಸ್ 1, 2 ಮಾರ್ಕ್ಸ್ 1 ಬರ್ತದೆ. ಸೊ ಏಕ್ ವಾಕ್ಯ में उत्तर लिखे वाले इंपॉइंट ನೋಡಿ. लेखक चीज़ें खरीदने कहाँ गए थे. वेरी इंपॉइंट. लेखक चीज़ें खरीदने चौक में गए थे. इನ್ನು क्वेश्चन नंबर 2 लेखक को क्या नजर आया. लेखक प्रेमचंद को दुकान में क्या नजर आया. क्वेश्चन ಬಂದರೆ ಇದು ಬರಬೇಕು. ಏನದು? लेखक को एक दुकान पर बहुत अच्छे रंगदार और गुलाबी सेब सजे हुए नजर आया. इನ್ನು क्वेश्चन नंबर 3 लेखक का जी को
ಲೇಖಕ ಜಿ ಕೋ ಲಲಚಾ ಉಠಾ ಕ್ಯೂ ಲಲಚಾ ಉಠಾ ಕೇಳ್ತಾರೆ. ಅರ್ಥ ಆಯ್ತಾ? ಲಲಚಾಯಿ ಅಂತ ಕೂಡ ಕೇಳ್ಬೋದು. ಲೇಖಕ ಜಿ ಬಹುತ್ अच्छे रंगदार गुलाबी सेबों को देखकर ललचा उठा. क्वेश्चन नंबर 4, टमाटो किसका आवश्यक अंग बन रहा है? ಟೊಮಾಟೊ ಭೋಜನ का आवश्यक अंग बन रहा है. ಇದೇ ರೀತಿ ಎಲ್ಲ ಒಂದು ಇಂಪಾರ್ಟೆಂಟ್ ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಇವೇ ಕ್ವಶನ್ಸು ನಿಮ್ಮೊಂದು ಎಕ್ಸಾಮಲ್ಲಿ ರಿಪೀಟ್ ಆಗ್ತವೆ. ಅರ್ಥ ಆಯ್ತಾ? ಎಲ್ಲ ಕೂಡ ಇಂಪಾರ್ಟೆಂಟು. ನಂತರ ಅನುರೂಪತ ನೋಡಿ, ಒಂದು ಮಾರ್ಕ್ಸಿಗೆ ಕೇಳ್ತಾರೆ, ಒಂದು ಬಂದೇ ಬರ್ತದೆ. ಇವೆಲ್ಲ ಇಂಪಾರ್ಟೆಂಟ್ ಅನುರೂಪತ ನೋಡಿ. ಕೇಲ ಅನ್ನೋದು ಅಂದರೆ ಬಾಳೆಹಣ್ಣು ಪೀಲಾ ರಂಗ ಆದರೆ, ಸೇಬ್ ಅನ್ನೋದು ಗುಲಾಬಿ ರಂಗ್ ಆಗ್ತದೆ. ತುಂಬ ಜನ ಕನ್ಫ್ಯೂಸ್ ಆಗ್ತಾರ. ಸೇಬ್ ಅನ್ನೋದು ಕೆಂಪು ತಿಳ್ತಾರ. ಅರ್ಥ ಆಯ್ತಾ? ಲಾಲ್ ಅಲ್ಲ, ಅದು ಗುಲಾಬಿ ರಂಗ್. ಅದು ಸೇಬ್ ಅನ್ನೋದು ಆಗ್ತದೆ ಗುಲಾಬಿ ರಂಗ್ ಆಗ್ತದೆ, ಲಾಲ್ ರಂಗ್ ಆಗೋದಿಲ್ಲ. ಸೊ ಅರ್ಥ ಆಯ್ತಾ? ಗುಲಾಬಿ ರಂಗ್ ಅಂತ ಬರ್ತದೆ, ನಿಮಗೆ ಒಂದು ಅಂಕ ಸಿಗ್ತದೆ. ಲಾಲ್ ಬರೋದು ತಪ್ಪಾಗ್ತದೆ. ನಂತರ 2 ನೋಡಿ, ಸೇಬ್ ಫಲ್ ಆದರೆ ಗಾಜರ್ ಅನ್ನೋದು ಸಬ್ಜಿ ಆಗ್ತದೆ. ಅರ್ಥ ಆಯ್ತಾ? ಅದೇನು ಅಂದ್ರೆ ಅರ್ಥ ಏನು? ಸೇಬ್ ಅನ್ನೋದು ಹಣ್ಣು ಆದರೆ ಗಾಜರ್ ಅನ್ನೋದು ಒಂದು ತರಕಾರಿ ಆಗ್ತದೆ. ಹಿಂದಿಯಲ್ಲಿ ನಿಮಗೆ ಸಬ್ಜಿ ಅಂತ ಕರೀತಾರೆ. ಇನ್ನು 3, ನಾಗ್ಪುರ್ ಸಂತರ ಆದರೆ ಕಾಶ್ಮೀರ ಅನ್ನೋದು ಸೇಬ್ ಆಗ್ತದೆ. ನಂತರ 4, ಕಬಡ ನಾಪನ ಟೊಮಾಟೊ ತೋಲ್ನ. 5, ಕಾಶ್ಮೀರಿ ಸೇಬ್ ಬೇಚನೆವಾಲ ಬೇಮಾನ್ ಆದರೆ ರೇವಡಿ ಬೇಚನೆವಾಲ ಅನ್ನೋದು ಇಮಾನ್. ಇನ್ನು ನೆಕ್ಸ್ಟು 6, ನಾಗ್ಪುರ್ ಸಂತರ ಕಾಶ್ಮೀರಿ ಸೇಬ್ ವೆರಿ ಇಂಪಾರ್ಟೆಂಟು. ನಂತರ 7, ನೀಮ್ ಕೋಡಿ ಕಾ ಸ್ವಾದ್ ಕಡ್ವಾ ಸೇಬ್ ಕಾ ಸ್ವಾದ್ ಮೀಠಾ. ಎಷ್ಟು ನೋಡ್ಕೊಳ್ಳಿ, ಇಂಪಾರ್ಟೆಂಟು ಎಲ್ಲ. ನಂತರ 2 ಮಾರ್ಕ್ಸ್ ಇವೆಲ್ಲ ನೋಡ್ಕೊಳ್ಳಿ. 2-3 वाक्य में उत्तर लिखिए. आजकल शिक्षित समाज में के किसके बारे में विचार किया जाता है? आजकल शिक्षित समाज में किसके बारे में विचार किया जाता है ನೋಡ್ಕೊಳ್ಳಿ, ಇಂಪಾರ್ಟೆಂಟು. ಆಮೇಲೆ 2, गाजर को भी मेजों पर स्थान क्यों मिलना लगा है? ಇನ್ನು गाजर के बारे में प्रेमचंद जी के विचार लिखिए. ಸೊ 2 ಪಾಯಿಂಟ್ಗೆ ಒಂದೇ ಆನ್ಸರ್ ನೋಡ್ಕೊಳ್ಳಿ. ನಂತರ ಕ್ವೆಶ್ಚನ್ ನಂಬರ್ 3, दुकानदार ने लेखक से क्या कहा? ವೆರಿ ಇಂಪಾರ್ಟೆಂಟು. दुकानदार ने सेब का वर्णन कैसे किया? इನ್ನು 4, दुकानदार ने अपने नौकर से क्या कहा? 5, रोज एक सेब खाने से क्या लाभ है? ಏನು ಲಾಭ ಇದೆ ಕೇಳ್ತಾರೋ. ಆಮೇಲೆ ಇದಕ್ಕೆ ಇನ್ನೊಂದು ಕ್ವಶನ್ ಕೇಳ್ಬೋದು, ಪ್ರೇಮ್ಚಂದ್ ಕೆ ಅನುಸಾರ ಸೇಬ್ ಕಾ ಕ್ಯಾ ಮಹತ್ವ है? ಇದಕ್ಕೆ ಒಂದು ಆನ್ಸರ್ ನೋಡ್ಕೊಳ್ಳಿ. ನಂತರ ಬರುವಂಥದ್ದು ಗಿಲ್ಲು ಇಂದ ನಮಗೆ ಒಂದು ಕ್ವಶನ್ ಕೇಳ್ತಾರೆ, 3 ಮಾರ್ಕ್ಸ್ದು. ಆದಿ ವರ್ಮ ಅವರು ಬರೆದಂಥದ್ದು ಗಿಲ್ಲು ಪದ್ಯ ಭಾಗ ಇದು. ಅರ್ಥ ಆಯ್ತಾ? 2-3 वाक्यों में उत्तर लिखिए. 3 ಮಾರ್ಕ್ಸ್ ಇರ್ತದೆ. 3 ಮಾರ್ಕ್ಸಿಗೆ ಒಂದು ಕ್ವಶನ್ ಬಂದೇ ಬರ್ತದೆ ನೋಡಿ, ವೆರಿ ಇಂಪಾರ್ಟೆಂಟು ಬಂದೇ ಬರ್ತದೆ. ಒಂದನೇ ಕ್ವಶನು, ಗಿಲ್ಲು ಕೆ ಕಾರ್ಯ और क्रिया और ಕಲಾಪ್ ಕೆ ಬಾರೆ ಮೇಲೆ ಕಾರ್ಯಕಲಾಪ ಕೇಳ್ಬೋದು, ಕ್ರಿಯಾಕಲಾಪ ಅಂತ ಕೇಳ್ಬೋದು. ಇದಕ್ಕೆ ಪಾಯಿಂಟ್ಸ್ ಬರೀರಿ, ಇದೇ ಆನ್ಸರು. ಅರ್ಥ ಆಯ್ತಾ? ಪಾಯಿಂಟ್ಸ್ ವೈಸ್ ಇವೆ, ಆರಾಮಾಗಿ ಓದ್ಕೋಬೋದು. नेक्स्ट क्वेश्चन नंबर 2, गिल्लू के प्रति महादेव वर्मा जी की ममता और गिल्लू के प्रति लेखिका अपना प्रेम का, ಇದು ಒಂದು ಪಾಯಿಂಟ್, ಇದೊಂದು ಕ್ವಶನು. ಆಮೇಲೆ ಪ್ರೇಮ್ ಕಾ ಭಾವ ವರ್ಣನ ಕೀಜಿಯೆ. ಗಿಲ್ಲು ಕೆ ಪ್ರತಿ ಲೇಖಿಕಾ ಕೆ ಭಾವನಾತ್ಮಕ ಸಂಬಂಧ ಕಾ ವರ್ಣನ ಕೀಜಿಯೆ. ಇದಕ್ಕೆ ಇದೇ ಆನ್ಸರು ನೋಡ್ಕೊಳ್ಳಿ. ನಂತರ ಬಂದದ್ದು ಎರಡರಲ್ಲಿ ನೋಡಿ, ಈ ಎರಡರಲ್ಲಿ ಒಂದು ಪ್ರಶ್ನೆ ಬಂದೇ ಬರ್ತದೆ. ನಿಮ್ಮ ಒಂದು ಪೂರ್ವಸಿತ ಆಗಿರ್ಬೋದು, ಅನ್ನುವಲ್ ಎಕ್ಸಾಮ್ ಆಗಿರ್ಬೋದು. ನಾನು 2 ಕೂಡ ಹೇಳ್ತಾ ಇದ್ದೀನಿ, ಚೆನ್ನಾಗಿ ನೋಡ್ಕೊಳ್ಳಿ. ನಂತರ ಅಭಿನವ್ ಮನುಷ್ಯ ಬರೆದ ಯಾರು? ರಾಮಧಾರಿ ದಿನಕರ್. ಇದು ಇಲ್ಲಿ ಏನು ಕೇಳ್ತಾರೆ? 1 ಮಾರ್ಕ್ಸ್ 1 ಕ್ವಶನು, 2 ಮಾರ್ಕ್ಸ್ 1 ಕ್ವಶನು, ಟೋಟಲ್ 2 ಕ್ವಶನ್ಸ್ 3 ಮಾರ್ಕ್ಸ್ ಬರ್ತದೆ. 1 ಮಾರ್ಕ್ 1 ಕ್ವಶನು, 2 ಮಾರ್ಕ್ಸ್ 1 ಕ್ವಶನು, ಟೋಟಲ್ 3 ಮಾರ್ಕ್ಸ್ ಬರ್ತದೆ. ನೋಡಿ 1 ಮಾರ್ಕ್ಸ್ ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ಯಾವಲ್ಲ. ಕ್ವಶನ್ ನಂಬರ್ 1, आज की दुनिया कैसी है? वेरी इंपॉर्टेंट. कविता के अनुसार वर्तमान दुनिया कैसी है? ತುಂಬಾ ಇಂಪಾರ್ಟೆಂಟು. ಅಥವಾ ಇನ್ನೊಂದು ಕ್ವಶನ್ ಇದಕ್ಕೆ ಕೇಳ್ಬೋದು, ದಿನಕರ್ ಜಿ ಅನುಸಾರ ಆಜ್ ಕಿ ದುನಿಯಾ ಕೈಸೆ. ನೋಡಿ ಹಿಂದಿಯಲ್ಲಿ ಹೀಗೆ ಆನ್ಸರ್ ಒಂದೇ ಇರ್ತದೆ, ನಿಮಗೆ ಬೇರೆ ಬೇರೆ ಕ್ವಶನ್ ಕೇಳ್ತಾರೆ. ಪ್ರತಿ ವರ್ಷ ಅದೇ ಆನ್ಸರ್ ಇರ್ತದೆ, ಆದರೆ ಅದೇ ಕ್ವಶನ್ ಬೇರೆ ಬೇರೆ ಕೇಳ್ತಾರೆ, ನಮ್ಮನ್ನು ಕನ್ಫ್ಯೂಸ್ ಮಾಡ್ತಾರೆ. ಆದರೆ ನೀವು ಕನ್ಫ್ಯೂಸ್ ಹಾಕೋಬೇಡಿ. ಈಗ ಓದ್ಕೊಂಡು ಮುಗಿರ್ತೀರ ಆದಮೇಲೆ ಕನ್ಫ್ಯೂಸ್ ಹಾಕೋಬೇಡಿ. ಓದಿಲ್ಲ ಅಂದರೆ ಕನ್ಫ್ಯೂಸ್ ಆಗ್ಬೋದು. ಈಗ ಓದಿದ್ರ ಅಲ್ವಾ, ಕನ್ಫ್ಯೂಸ್ ಹಾಕೋಬೇಡಿ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಅದನ್ನ ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡ್ಬಿಟ್ಟು ಅವ್ರು ಏನು ಕೇಳಿದ್ದಾರೆ ಅದಕ್ಕೆ ಸರಿಯಾದ ಉತ್ತರನ ಬರ್ದು ಬನ್ನಿ. ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಗಳು. ಎರಡನೇದು ಮಾನವ ಸೇ ಹುಕುಂ ಪರ್ ಕ್ಯಾ ಚಡ್ತಾ और उतरता है, ಇಂಪಾರ್ಟೆಂಟು. ಇನ್ನು ಕ್ವಶನ್ ನಂಬರ್ 3, ಫರ್ಮಾನು ಕಿಸೆ ದೇಕರ್ ಕಾಮ್ತೆ ಹೇ. ವಿಡಿಯೋ ಪಾಸ್ ಆನ್ಸರ್ ನೋಡ್ಕೊಳ್ಳಿ. ಇನ್ನೂ ಕೂಡ ತುಂಬ ಕ್ವಶನ್ಸ್ ಹೇಳಬೇಕು. ಇದೇ ರೀತಿ 4, 5, 6, 7 ಎಲ್ಲ ಕೂಡ ಒಂದಂಗ ಪ್ರಶ್ನೆಗಳು. ನಂತರ 2-3 ವಾಕ್ಯ ಮೇಲೆ ಉತ್ತರ ಲಿಖಿ. 2 ಪ್ರಶ್ನೆಗಳು ನಿಮಗೆ ಕೇಳ್ತಾರೆ. ಒಂದು ನೋಡಿ, ಪ್ರಕೃತಿ ಫರ್ ಸರ್ವತ್ರ ಹೈ ವಿಜಯ ಪುರುಷ ಆಸೀನ್. और ಕ್ವಶನು ಭೌತಿಕ ಸಾಧನ ಕೇಳ್ಬೋದು, ಸಮಜಾಯಿ ಕೇಳ್ಬೋದು. ಅರ್ಥ ಆಯ್ತು? ಅದಕ್ಕೆಲ್ಲ ಒಂದೇ ಆನ್ಸರು ನೋಡ್ಕೊಳ್ಳಿ. ನಂತರ ಕ್ವಶನ್ ನಂಬರ್ 2, ದಿನಕರ್ ಜಿ ಕೆ ಅನುಸಾರ मानव का सही परिचय दीजिए. वेरी इंपॉर्टेंटು. 6 ಕ್ವಶನು. अभिनव मनुष्य कविता का आशय क्या है? वेरी इंपॉर्टेंटು. ಇದು ಕೂಡ 6 ಕ್ವಶನು. अभिनव मनुष्य कविता का ಭಾವಾರ್ಥ ಲಿಖಿ. 3 ಕ್ವಶನ್ ಕೇಳಿದಲ್ಲಿ ಇದೇ ಆನ್ಸರ್ನ ಬರೀರಿ. ಸೊ ನಿಮಗೆ 3 ಮಾರ್ಕ್ಸನ್ನು ಕೊಡ್ತಾರೆ. ನಂತರ ಮೇರಾ ಬಚ್ಪನ್ ಬರ್ತದ್ದು. ಮೇರಾ ಬಚ್ಪನಲ್ಲಿ ನಿಮಗೆ ಬರೆದವರು ಯಾರು? ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಬರೋಂಥ ಮೇರಾ ಬಚ್ಪನ್ನು. ಇಲ್ಲಿ ಏನು ಕೇಳ್ತಾರೆ? 1 ಮಾರ್ಕ್ಸ್ 1 ಕ್ವಶನು, 2 ಮಾರ್ಕ್ಸ್ 1 ಕ್ವಶನು, ಟೋಟಲ್ 2 ಕ್ವಶನ್ಸು 3 ಮಾರ್ಕ್ಸ್ ಬರ್ತವೆ.
1 ಮಾರ್ಕ್ಸು 2 ಮಾರ್ಕ್ಸ್ ನೋಡ್ಕೋಬೇಕು. एक वाक्य में उत्तर लिखिए. क्वेश्चन नंबर 1, अब्दुल कलाम जी का जन्म कहाँ हुआ? वेरी इंपॉर्टेंट. अब्दुल कलाम जी का जन्म तमिलनाडु के रामेश्वरम में हुआ. ಎರಡು ಕೂಡ ಬರೀಬೇಕು. ತಮಿಳುನಾಡು ಕೆ ರಾಮೇಶ್ವರಂ. ತಮಿಳುನಾಡು ಕೆ ರಾಮೇಶ್ವರಂ ಬರೆದ್ರೆ 1 ಅಂಕ ಇರ್ತದೆ. ಕೇವಲ ರಾಮೇಶ್ವರಂ ಬರೆದು ಕೂಡ ತಪ್ಪೇನಾಗಲ್ಲ, ಸರಿ ಆಗ್ತದೆ. ಕೆಲವೊಂದು ಸಲ ಮಾರ್ಕ್ಸ್ ಫುಲ್ ಕೊಡೋದಿಲ್ಲ. ಕರೆಕ್ಟಾಗಿ ಬರೀರಿ. ತಮಿಳುನಾಡು ಕೆ ರಾಮೇಶ್ವರಂ. ತಮಿಳುನಾಡಿನ ರಾಮೇಶ್ವರಂನಲ್ಲಿ ಅವರು ಹುಟ್ಟುತ್ತಾರೆ. ಇನ್ನು ಕ್ವೆಶ್ಚನ್ ನಂಬರ್ 2, ಅಬ್ದುಲ್ ಕಲಾಂ ಜಿ ಬಚ್ಪನ್ ಮೇ ಕಿಸ್ ಘರ್ ಮೇ रहते थे? ವೆರಿ ಇಂಪಾರ್ಟೆಂಟು. ಅದೇ ರೀತಿ 3, 4, 5, 6 ಎಲ್ಲ ಕೂಡ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ನಂತರ 7, 8 ಕೂಡ ಇವೆ. ಅನುರೂಪ ಪದಗಳು ಬರ್ತವೆ 1 ಮಾರ್ಕ್ಸಲ್ಲಿ ನಿಮಗೆ ಬರ್ಬೋದು. ಅನುರೂಪ ಪದ ಇಂಪಾರ್ಟೆಂಟು. ಗಾಂಧೀಜಿಯವರು ರಾಷ್ಟ್ರಪಿತ ಆದರೆ ಅಬ್ದುಲ್ ಕಲಾಂ ಅನ್ನೋರು ಏನಾಗ್ತಾರೆ? ರಾಷ್ಟ್ರಪತಿ ಆಗ್ತಾರೆ. ವೆರಿ ಇಂಪಾರ್ಟೆಂಟು. ಕೇಳ್ಬೋದು. ನೇಮ್ ಒಂದು ಪೂರಸಿತ ಮತ್ತು ಅನುಲ್ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಇನ್ನು 2ನೇ ಕ್ವಶನು, ಜಲಾಲುದ್ದೀನ್ ಅನ್ನೋದು ಜೀಜಾ ಆದರೆ ಶಂಸುದ್ದೀನ್ ಅನ್ನೋ ಚಚೆರೆಬಾಯಿ. ಇನ್ನು ಕ್ವಶನ್ ನಂಬರ್ 3, ರಾಮಚಂದ್ರ ಶಾಸ್ತ್ರಿ ಅನ್ನೋದು ಪಕ್ಷಿ ಲಕ್ಷ್ಮಣ ಶಾಸ್ತ್ರಿ ಆದರೆ ಅಬ್ದುಲ್ ಕಲಾಂ ಅನ್ನೋದು ಜೈನುಲ್ ಲಾಬ್ದೀನ್ ಆಗ್ತದೆ. ಇನ್ನು ಕ್ವಶನ್ ನಂಬರ್ 4, ಕಲಾಂ ಕಾ ಪಕ್ಕಾ ದೋಸ್ತ್ ಅನ್ನೋದು ರಾಮಚಂದ್ರ ಶಾಸ್ತ್ರಿ ಆದರೆ ಕಲಾಂ ಕೆ ಅಂತರಂಗ್ ಮಿತ್ರ ಯಾರಾಗ್ತಾರೆ? ಜಲಾಲುದ್ದೀನ್ ಆಗ್ತಾರೆ. ವೆರಿ ಇಂಪಾರ್ಟೆಂಟ್ ಇದು ಕೂಡ. 5ನೇ ಪ್ರಶ್ನೆ, ಟ್ರೇನ್ ಭೂ ಯಾತ್ರಾ ಆದರೆ ನೌಕಾ ಅನ್ನೋದು ಜಲ್ ಯಾತ್ರಾ ಆಗ್ತದೆ. ನಂತರ ಮತ್ತೊಂದು 2-3 ವಾಕ್ಯ में उत्तर लिखिए. 2 ಮಾರ್ಕ್ ಕ್ವಶನ್ಸು ಎಲ್ಲ ಕೂಡ ಇಂಪಾರ್ಟೆಂಟ್ ಕ್ವಶನ್ಗಳು ಇವೆಲ್ಲ. ಆಯ್ತಾ? ಅಬ್ದುಲ್ ಕಲಾಂ ಕಾ ಬಚ್ಪನ್ बहुत सी निश्चिंतता और सादगी में बीतने का कारण लिखिए. ಇದಕ್ಕೆ ಯಾವ ಕ್ವಶನ್ ಕೂಡ ಇದೆ. ಜೈನುಲ್ ಆಬ್ದೀನ್ ಕಾ ಪರಿಚಯ ದೀಜಿಯೆ. ಇದನ್ನು ಕೇಳಿದ್ರು ಇದೇ ಆನ್ಸರು. ನಂತರ ಜೈನುಲ್ ಆಬ್ದೀನ್ ಕೆ ಆದರ್ಶ ವ್ಯಕ್ತಿತ್ವ ಕಾ ಪರಿಚಯ ದೀಜಿಯೆ. ಈ 3 ಕ್ವಶನ್ಗೆ ಇದೇ ಒಂದು ಉತ್ತರ ನೋಡ್ಕೊಳ್ಳಿ. ಇನ್ನು 6ನೇ ಪ್ರಶ್ನೆ, ಅಹಮದ್ ಜಲಾಲುದ್ದೀನ್ ಕಾ ಪರಿಚಯ ದೀಜಿಯೆ. ಇದು ಕೂಡ ಇಂಪಾರ್ಟೆಂಟು. ಆಮೇಲೆ ಲಾಸ್ಟ್ ಕ್ವಶನ್ ಯಾವುದು? ಆಶಿಯಮಾಚಿ ಅಬ್ದುಲ್ ಕಲಾಂ ಕೋ खाने में क्या क्या देती थी. ಇದು ಕೂಡ ಇಂಪಾರ್ಟೆಂಟು. ಆಶಿಯಮಾಜಿ ಅಬ್ದುಲ್ ಕಲಾಂ ಕೆ ಸಾಮ್ನೆ ಕೇಲೆ ಕಾ ಪತ್ತಾ ಬೀಸ್ತಿ. ಇದೇ ರೀತಿ ಪಾಯಿಂಟ್ಸ್ನ ನೋಡ್ಕೊಳ್ಳಿ. ನಂತರ ಬಸಂತ್ ಕಿ ಸಚ್ಚಾಯಿ ನಿಮಗೆ ಬರೆದರೆ ಯಾರು? ವಿಷ್ಣು ಪ್ರಭಾಕರ್. ಇಲ್ಲಿ ನಿಮಗೆ 1 ಕ್ವಶನ್ ಕೇಳ್ತಾರೆ. 4 ಮಾರ್ಕ್ಸಿಂದು 1 ಕ್ವಶನು ಬಂದೇ ಬರ್ತದೆ ಫಿಕ್ಸು. ಸೊ ತುಂಬಾ ಈಸಿ. ಆಲ್ಮೋಸ್ಟು ನಿಮಗೆ ಇಮಾನ್ದಾರ್ ಬಸಂತ್ ಏಕ್ ಇಮಾನ್ದಾರ್ ಲಡ್ಕಾಯಿ ಕೈಸೆ ಈ ಕ್ವಶನ್ ಬರ್ತದೆ. ಇದೇ ಕ್ವಶನ್ನ ಬೇರೆ ಬೇರೆ ಕೇಳ್ತಾರೆ. ಸೊ ಇವ್ನು 2 ಕ್ವಶನ್ ನೋಡ್ಕೊಂಡ್ರೆ ಸಾಕು. 2 ಕ್ವಶನ್ ನೋಡ್ಕೊಳ್ಳಿ. ಸೊ ನಿಮಗೆ 4 ಮಾರ್ಕ್ಸ್ ಫಿಕ್ಸ್ ಬಂದೇ ಬರ್ತವೆ. 1ನೇ ಕ್ವಶನು, ಬಸಂತ್ ईमानदार बालक और उत्तम गुण और चरित्र चित्रण और ಅಥವಾ ईमानदार लड़का कैसे ನಿಕಲ್ತಾರೆ. ಇದಕ್ಕೆ ಇದೇ ಆನ್ಸರು. ಇನ್ನೊಂದು ಕೇಳ್ಬೋದು. ಇನ್ನೊಂದು ಕ್ವಶನ್ ಯಾವುದು? ಪಂಡಿತ್ ರಾಜ್ ಕಿಶೋರ್ ಕೆ ಮಾನವೀಯ ವ್ಯವಹಾರ, ಮಾನವೀಯ ಗುಣ ಅಥವಾ ಪರೋಪಕಾರಿ ಗುಣ, ಈ ರೀತಿ ಕ್ವಶನ್ ಕೇಳ್ತಾರೆ. ಸೊ ಅಥವಾ ಮಾನವತಾ ಗುಣ ಅಂತ ಕೇಳ್ತಾರೆ. ಇದಕ್ಕೆ ಇದೇ ಆನ್ಸರು ನೋಡ್ಕೊಳ್ಳಿ. ಎಲ್ಲ ಪಾಯಿಂಟ್ಸ್ ನೋಡ್ಕೊಳ್ಳಿ. ನಂತರ ತುಳಸಿ ಕಿ ದೋಹೆ ಮೇಲೆ, ತುಳಸಿ ಕಿ ದೋಹೆ ಬರೆದರೆ ಯಾರು? ಗೋಸ್ವಾಮಿ ತುಳಸಿದಾಸ್. ಇಲ್ಲಿ 1 ಮಾರ್ಕ್ಸ್ 1 ಕ್ವಶನ್ ಕೇಳ್ತಾರೆ. 3 ಮಾರ್ಕ್ಸ್ 1 ಕ್ವಶನು. ಟೋಟಲು 2 ಕ್ವಶನ್ಸು 4 ಮಾರ್ಕ್ಸ್ ಕೇಳ್ತಾರೆ. 1 ಮಾರ್ಕ್ಸು 3 ಮಾರ್ಕ್ಸ್ ನೋಡ್ಕೋಬೇಕು. ಎಲ್ಲ ಏಕವಾಕ್ಯ ಉತ್ತರಲಿಕ್ಕೆ ಇಂಪಾರ್ಟೆಂಟು ನೋಡ್ಕೊಳ್ಳಿ. ಒಂದೇದು ತುಳಸಿದಾಸ್ ಮುಕ್ಕು ಕ್ಯಾ ಮಾನ್ತೈತೆ ಎಲ್ಲ ಕೂಡ ಆನ್ಸರ್ ಇವೆ ನೋಡ್ಕೊಳ್ಳಿ. 1 ಮಾರ್ಕ್ಸ್ದು ಎಷ್ಟು ಕ್ವಶನ್ ಇವೆ? 10 ಕ್ವಶನ್ ಇವೆ. 10 ಕೂಡ ಇಂಪಾರ್ಟೆಂಟು. ನಂತರ ಅನುರೂಪತಾ 1 ಮಾರ್ಕ್ಸಿಗೆ ಕೇಳ್ತಾರೆ. ಅದು ಯಾ ಧರ್ಮ ಕಾ ಮೂಲ ಆದರೆ ಪಾಪ ಅಭಿಮಾನ ಕಾ ಮೂಲ ಆಗ್ತದೆ. ಇನ್ನು ಕ್ವಶನ್ ನಂಬರ್ 2, ಪರಿಹರಿ ತ್ಯಾಗನ ಆದರೆ ಕರ್ತಾರ್ ಅನ್ನೋದು ಸೃಷ್ಟಿಕರ್ತ ಆಗ್ತದೆ. ಇನ್ನು 3, ಜೀಬ್ ಆದರೆ ದೆಹರಿ ಅನ್ನೋದು ದೆಹಲೀಜ್ ಆಗ್ತದೆ, ದೆಹಲೀಜ್. ಇನ್ನು 4, ಸಂತ್ ಕಾ ಸ್ವಭಾವ ಹಂಸ್ಗೆ ಸಮಾನ ಆದರೆ ಮುಖ್ಯ ಕಾ ಸಮಾನ ಸ್ವಭಾವ, ಮುಖ್ಯ ಕಾ ಸ್ವಭಾವ ಅನ್ನೋದು ಮುಖ್ಯ ಸಮಾನ ಆಗ್ತದೆ. ಇನ್ನು 5, ಪಾಪ್ ಕಾ ಮೂಲ್ ಅಭಿಮಾನ ಆದರೆ ಧರ್ಮ ಕಾ ಮೂಲ ಅನ್ನೋದು ದಯ ಆಗ್ತದೆ. ಇನ್ನು 6, ಜೀಬ್ ಕಿ ತುಲನಾ ದೇಹರಿ ಸೆ ಆದರೆ ರಾಮ್ ಕಿ ತುಲನಾ ಅನ್ನೋದು ದೀಪ್ ಸಿ ಆಗ್ತದೆ. ವೆರಿ ಇಂಪಾರ್ಟೆಂಟ್. 470 ನೋಡ್ಕೊಳ್ಳಿ. ಸೊ 6 ನೋಡ್ಕೊಳ್ಳಿ. 1 ಬಂದೇ ಬರ್ತದೆ. ನೀವು ಮುಂದೆ ಪೂರಸಿತ ಮತ್ತು ಅನುಲ್ ಎಕ್ಸಾಮ್ಗೆ ಬರ್ತವೆ. ನಂತರ 2-3 ವಾಕ್ಯ में उत्तर लिखिए. ನೋಡಿ ಇದು ಅಂತೂ 3 ಮಾರ್ಕ್ಸ್ ಬರ್ತದೆ. ಆಯ್ತಾ? ಸೊ ಎಲ್ಲ ದೋಯೆ ನೋಡ್ಕೊಳ್ಳಿ. ನಿಮ್ಮ ಹಿಂದಿ ಬುಕ್ನಲ್ಲಿ ದೋಯದ ಭಾವಾರ್ಥಗಳು ಕೊಟ್ಟಿದ್ದಾರೆ ಅವರು. ಬರೀ ದೋಯೆ ಕೊಟ್ಟಿಲ್ಲ, ಅವರು ದೋಯದ ಭಾವಾರ್ಥ ಕೊಟ್ಟಿದ್ದಾರೆ. ಸೊ ಯಾವುದಿದು? ತುಳಸಿ ಕಿ ದೋಯಿನಲ್ಲಿ ಕೇವಲ ಭಾವಾರ್ಥಗಳು ನೋಡ್ಕೊಳ್ಳಿ 3 ಮಾರ್ಕ್ಸ್ಗೆ. ಒಟ್ಟಿನಲ್ಲಿ 1 ಬಂದಿರ್ತದೆ, ಮಿಸ್ ಆಗಿ ಚಾನ್ಸೇ ಇಲ್ಲ. ಅವು 4ರಿಂದ 5 ಭಾವಾರ್ಥವೆ. ಅರ್ಥಾಯ್ತು? ಅದ್ರಲ್ಲಿ 1 ನೋಡ್ಕೊಳ್ಳಿ. 1 ಬಂದೇ ಬರ್ತದೆ. ಅದರಲ್ಲಿ ಇಂಪಾರ್ಟೆಂಟ್ ಯಾವು? ಮುಖ್ಯ ಮಕ್ ಸೋಚ, ಇದು ಇಂಪಾರ್ಟೆಂಟು. ಜೊತೆಗೆ ತುಳಸಿದಾಸ್ನೇ ದಯಾ ಗುಣ, ಇದು ಇಂಪಾರ್ಟೆಂಟು. ನಂತರ ರಾಮ್ ಮಣಿದೀಪ್ ಗರು, ಇದು ಇಂಪಾರ್ಟೆಂಟು. ಈ 3 ಇಂಪಾರ್ಟೆಂಟು. ಮೊದಲು ಇವ್ನು ಚೆನ್ನಾಗಿ ಓದ್ಕೊಳ್ಳಿ. ನಂತರ ಉಳಿದ ಪ್ರಶ್ನೆಗಳನ್ನು ಓದ್ಕೋಬೋದು. ಅರ್ಥಾಯ್ತಾ? ಸೊ ನಂತರ 1 ಕ್ವಶನು 3 ಮಾರ್ಕ್ಸ್ ಬರ್ತದೆ. ಇದನ್ನು ಕೂಡ ಕೇಳ್ಬೋದು. ಅದ್ರ ಬದಲಾಗಿ ಇನ್ನೂ ಕೂಡ ಕೇಳ್ಬೋದು. ಅಲ್ಟರ್ನೇಟಿವ್ ಇರ್ತದೆ. ಅರ್ಥಾಯ್ತಾ? ಕೇಳ್ತಾರಂತ ಹೇಳೋಕ್ಕಾಗಲ್ಲ. ಆಲ್ಮೋಸ್ಟ್ ಪ್ರತಿ ವರ್ಷ ನಮಗೆ ಇದನ್ನೇ ಕೇಳ್ತಾರೆ. ಏನು ಕೇಳ್ತಾರೆ? ಭಾವಾರ್ಥವನ್ನು ಕೇಳ್ತಾರೆ. ಕೇಳ್ಬೋದು, ಕೇಳ್ತಾರೆ. 1 ಕ್ವಶನು 3 ಮಾರ್ಕ್ಸ್ಗೆ. ಸೊ ಇದೆಷ್ಟಾಯಿತು? ಇದು ಕೂಡ 3 ಮಾರ್ಕ್ಸ್ ಆಯಿತು. ಸೊ ನೋಡೋಣ.
ಸೊ 1 ಮಾರ್ಕ್ಸ್ ಒಂದು ಕ್ವೆಶ್ಚನು 3 ಮಾರ್ಕ್ಸ್ ಒಂದು ಕ್ವೆಶ್ಚನು ಕೇಳ್ಬೋದು. ಅದ್ರ ಬದಲಾಗಿ ಇನ್ನು ಕೇಳಿದ್ರೆ ಇನ್ನು ಕೇಳ್ತಾರೆ, ಯಾವುದು ಸಮಯ ಕಾ ಸದುಪಯೋಗ ಅವ್ರ ಮಹತ್ವ ಕೈಸೆ ಕರ್ತಾ ಇನ್ನು ಕೇಳ್ಬೋದು. ಅದಾಯ್ತಾ. ನೆಕ್ಸ್ಟು 8ನೇದು ಇಂಟರ್ನೆಟ್ ಕ್ರಾಂತಿ ಸಂಕಲಿತ. ಇಂಟರ್ನೆಟ್ ಮೇಲೆ ನಿಮಗೆ ಒಂದು ಕ್ವೆಶ್ಚನು 3 ಮಾರ್ಕ್ಸ್ ಬರ್ತದೆ. ಅದಾಯ್ತಾ. 1ನೇ ಕ್ವೆಶ್ಚನು ವ್ಯಾಪಾರ और ಬ್ಯಾಂಕಿಂಗ್ ಮೇ ಇಂಟರ್ನೆಟ್ ಕೆ ಕ್ಯಾ ಮದದ್ ಮಿಲ್ತಿ ಹೈ ಇಂಪಾರ್ಟೆಂಟು. ನಂತರ ವಿಡಿಯೋ ಕಾನ್ಫರೆನ್ಸ್ ಅಂತ ಕೇಳ್ಬೋದು, ಅಥವಾ ವಿಡಿಯೋ ಪಾಮ್ಟರೆನ್ಸ್ ಅಂತ ಕೇಳ್ತಾರೆ. ಪಾಮ್ಟನೆರೆನ್ಸ್ ಕೆ ಬಾರೆ ಮೇಲೆ ಲಿಖೆ ವಿಡಿಯೋ ಕಾನ್ಫರೆನ್ಸ್ ಅಂತ ಕೇಳ್ತಾರೆ. ಸೊ ನೆಕ್ಸ್ಟು ಇದು ಮಾರ್ಚ್ 2024 ಕೇಳಿದ್ದಾರೆ ನೋಡಿ, ಅರ್ಥ ಆಯ್ತಾ. ಆಮೇಲೆ ಸೋಷಿಯಲ್ ನೆಟ್ವರ್ಕಿಂಗ್ ಮೇಲೆ ಕ್ವಶನ್ ಕೇಳ್ತಾರೆ 3 ಮಾರ್ಕ್ಸ್ಗೆ. ಸೋಷಿಯಲ್ ನೆಟ್ವರ್ಕಿಂಗ್ ಕಾ ಪರಿಚಯ ದೀಜಿಯೇ ಆಗಿರ್ಬೋದು, ಸಮಾಜ ಪರ್ ಕ್ಯಾ ಪ್ರಭಾವ ಪಡ್ ರಹಾ ಹೈ ಕೇಳ್ಬೋದು, ಸೋಷಿಯಲ್ ನೆಟ್ವರ್ಕಿಂಗ್ ಏಕ ಕ್ರಾಂತಿಕಾರಿ ಖೋಜೆ ಕೈಸೆ ಕೇಳ್ಬೋದು. ಎಲ್ಲ ಕ್ವಶನ್ಗೆ ಇದೊಂದೇ ಆನ್ಸರು. ನಂತರ ಬಂದದ್ದು 9ನೇದು ಯಾವುದು ಇಮಾನ್ದಾರಿ ಕೆ ಸಮ್ಮೇಳನ. ಇಮಾನ್ದಾರಿ ಕೆ ಸಮ್ಮೇಳನ ಮೇ ಬರೆದವರು ಇದೊಂದು ವ್ಯಂಗ್ಯ ರಚನ ಕೇಳ್ಬೋದು 1 ಮಾರ್ಕ್ಸಿಗೆ. ವ್ಯಂಗ್ಯ ರಚನ ಇದು ಇಮಾನ್ದಾರಿ ಕೆ ಸಮ್ಮೇಳನ ಏನಾಗ್ತದೆ, ವ್ಯಂಗ್ಯ ರಚನೆ ಆಗ್ತದೆ, ನೆನಪಿಟ್ಟುಕೊಳ್ಳಿ. ಶ್ರೀ ಹರಿಶಂಕರ್ ಪರಸಾಯಿ ಅವರು ಬರೆದಂಥ ಪ್ರಶ್ನೆ ಅದೇನು ಇಮಾನ್ದಾರಿ ಕೆ ಸಮ್ಮೇಳನ. ಇದೊಂದು ಅಧ್ಯಾಯ ಅದು, ಅರ್ಥ ಆಯ್ತಾ. ಅದರಲ್ಲಿ ನಿಮಗೆ ಒಂದು ಕ್ವಶನ್ನು 2 ಮಾರ್ಕ್ಸಿಗೆ ಬರ್ತದೆ. ಇನ್ನು ಕೂಡ ನೋಡ್ಕೊಳ್ಳಿ ನೀವು, ಆ ಬರೆದಾಗ ಕೂಡ ಗೊತ್ತಿರಬೇಕು. 1 ಮಾರ್ಕ್ಸ್ ಅನ್ನು ಕೇಳ್ತಾರೆ. ಏನು ಕೇಳ್ತಾರೆ, ಇಮಾನ್ದಾರಿ ಕೆ ಸಮ್ಮೇಳನ ಲೇಖಕ ಕೋನ್ ಹೇ ಕೇಳ್ತಾರೆ. ಲೇಖಕ ಕೋನ್ ಅಂತ ಬಂದಾಗ ನೀವು ನೋಡಬೇಕು ಶ್ರೀ ಹರಿಶಂಕರ್ ಪ್ರಸಾಯಿ. ಸೊ ಎಲ್ಲ ಕೂಡ ನೋಡ್ಕೊಳ್ಳಿ, ಈಗ ಹೇಳಿದ್ದೀನಿ ಅವ್ನು ನೋಡ್ಕೊಳ್ಳಿ ತಪ್ಪದೆ. 2-3 ವಾಕ್ಯ ಮೇ ಉತ್ತರ ಲಿಖಿ 2 ಮಾರ್ಕ್ಸು. 2 ಕ್ವಶನ್ ನೋಡ್ಕೊಳ್ಳಿ ಸಾಕು, 1 ಬರ್ತದೆ ಇಂಪಾರ್ಟೆಂಟು. ಸೊ ಲೇಖಕು ಬೇಜೆ ಗಯೆ ನಿಮಂತ್ರಣ ಪತ್ರ ಮೇ ಕ್ಯಾ ಲೇಖಾ ಗಯಾ ತಾ, ಇವು 2 ಕೂಡ ಇಂಪಾರ್ಟೆಂಟು. ನೀವು 2 ಲೇಖಕನೇ ಕಮರಾ ಚೋಡ್ಕರ್ ಜಾನೆ ಕಾ ನಿರ್ಣಯ ಕ್ಯೂ ಲಿಯಾ, ಇದು 2 ಇಂಪಾರ್ಟೆಂಟು. ಸೊ ನಾನು ನಿಮಗೆ ಹೇಳ್ತಾ ಇರೋದು ಅನ್ಯುವಲ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಅರ್ಥ ಆಯ್ತಾ. ನಿಮ್ಮೊಂದು ಪೂರೈಸಿದಕ್ಕೆ ಬರ್ತವೆ, ಎಲ್ಲ ಕೂಡ ಬರ್ತದೆ ಹೇಳ್ತಾರಲ್ಲ, ಒಟ್ಟು ರಿಪೀಟ್ ಆಗ್ತವೆ. ಇವು ಅನ್ಯುವಲ್ ಎಕ್ಸಾಮ್ಗೆ ಇಂಪಾರ್ಟೆಂಟು, ಜೊತೆಗೆ ಪೂರೈಸಿದ ಎಕ್ಸಾಮ್ ಕೂಡ ಇಂಪಾರ್ಟೆಂಟು, ರಿಪೀಟ್ ಆಗ್ತವೆ. ಇನ್ನು 15ನೇದು ಯಾವುದು ದುನಿಯಾ ಮೇ ಪಹಲಾ ಮಕಾನ್ ಡಾಕ್ಟರ್ ವಿಜಯ ಗುಪ್ತಾ ಬರೆದಂಥ ಅಧ್ಯಾಯ ಅನ್ಕೋತೀನಿ. ಅಧ್ಯಾಯನ ಪದ್ಯ ಇರ್ಬೋದು ಇದು, ಅರ್ಥ ಆಯ್ತಾ, ಪದ್ಯ ಭಾಗ ಅನ್ಕೋತೀನಿ. ದುನಿಯಾ ಮೇ ಪಹಲಾ ಮಕಾನ್ ಡಾಕ್ಟರ್ ವಿಜಯ ಗುಪ್ತಾ. 2 ಕ್ವಶನ್ಸು ಇರ್ತವೆ 2 ಮಾರ್ಕ್ಸಿಗೆ, ಅರ್ಥ ಆಯ್ತಾ. ಸೊ ಇಂಪಾರ್ಟೆಂಟು ಅನುರೂಪದ ಕೇಳ್ಬೋದು, 1 ಮಾರ್ಕ್ಸಿಗೆ ಕೇಳ್ಬೋದು, ಹೇಳೋಕ್ಕಾಗಲ್ಲ. ಹಾತಿ ಜಂಗಲಿ ಜಾನುವಾರು ಆದರೆ ಬಯಸ್ ಅನ್ನೋದು ಪಾಲ್ತು ಜಾನುವಾರು ಆಗ್ತದೆ. ಇದೇ ರೀತಿ ಎಲ್ಲ ಅನುರೂಪತವೆ ನೋಡ್ಕೊಳ್ಳಿ. ಸೊ 1 ಮಾರ್ಕ್ಸ್ ಕೂಡ ಇವೆ. ನಂತರ ರೋಬೋಟ್ ಫಿಕ್ಸ್ ಕೇಳ್ತಾರೆ ನಿಮಗೆ 3 ಮಾರ್ಕ್ಸ್ಗೆ. 1 ಕ್ವಶನ್ 3 ಮಾರ್ಕ್ಸ್ಗೆ, ಟೋಟಲ್ 3 ಮಾರ್ಕ್ಸ್ ಬಂದೇ ಬರ್ತದೆ. ರೋಬೋಟ್ ಕಹಾನಿ ಡಾಕ್ಟರ್ ಪ್ರದೀಪ್ ಪುಕೋಧ್ಯಾಯ ಅಂತ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. 1ನೇ ನೋಡಿ धीरज सक्सेना ने घरेलू कामकाज के लिए रोबोट रखने का निर्णय क्यों लिया. और क्वेश्चन धीरज सक्सेना को बुद्धिमान रोबोट को आवश्यकता क्यों थे. ಇವೆಲ್ಲ ಪಾಯಿಂಟ್ಸ್ ನೋಡ್ಕೊಳ್ಳಿ, ಕೇಳ್ಬೋದು, ಇಂಪಾರ್ಟೆಂಟು. ಸೊ ಯಾವುದೇ ಕ್ವಶನ್ ಕೇಳಿ ಇದೇ ಆನ್ಸರ್ ಆಗಿರ್ತದೆ, ನೋಡ್ಕೊಳ್ಳಿ. ನಂತರ 13ನೇದು ಮಹಿಳಾ ಕಿ ಸಾಹಸಗತ ವ್ಯಕ್ತಿ. ಇದಕ್ಕೆ ಏನಾಗ್ತದೆ, ಇದು ಕೂಡ ನೋಡ್ಕೊಳ್ಳಿ. ಏನಾಗ್ತದೆ, ವ್ಯಕ್ತಿ ಪರಿಚಯ ಆಗ್ತದೆ, ಅರ್ಥ ಆಯ್ತಾ. ಮಹಿಳಾ ಕಿ ಸಾಹಸಗತ ಕಿಸ್ ಪರ್ ಬನಾ ರಹಾ ಹೈ ಕೇಳ್ತಾರೆ ಕ್ವಶನು. ವ್ಯಕ್ತಿ ಪರಿಚಯ ಅಂತ ಬರೀಬೇಕು. ಇದು ಸಂಕಲಿತ ಕೂಡ ಕರೀತಾರೆ, ಸಂಕಲಿತ ಕೂಡ ಹೌದು, ವ್ಯಕ್ತಿ ಪರಿಚಯ ಕೂಡ ಹೌದು. ನಂತರ 1ನೇ ಕ್ವಶನು 3 ಮಾರ್ಕ್ಸು, ಅದು 1 ಮಾರ್ಕ್ಸ್ ಕ್ವಶನ್ಸು 1 ಮಾರ್ಕ್ಸ್ ಕ್ವಶನ್ ಇರ್ತದೆ 3 ಮಾರ್ಕ್ಸ್ಗೆ, ಆಯ್ತಾ. 1 ಕ್ವಶನು 3 ಮಾರ್ಕ್ಸಿಗೆ ಕೇಳ್ತಾರೆ, ಟೋಟಲ್ 3 ಮಾರ್ಕ್ಸು. ಯಾವುದೇ ರೀತಿಯಲ್ಲಿ 1 ಮಾರ್ಕ್ಸ್ ಇರೋದಿಲ್ಲ, 2 ಮಾರ್ಕ್ಸ್ ಇರೋದಿಲ್ಲ. 1 ಕ್ವಶನು 3 ಮಾರ್ಕ್ಸು. 2-3 ವಾಕ್ಯ ಮೇ ಉತ್ತರ ಲಿಖಿ 3 ಮಾರ್ಕ್ಸ್ ಇರ್ತದೆ. ಇಂಪಾರ್ಟೆಂಟ್ ಯಾವೆಲ್ಲ ನೋಡಿ. 1ನೇ ಕ್ವಶನು ಬಿಚೇಂದ್ರ ಪಾಲ್ ಕಿ ಪರಿವಾರ ಕಾ ಪರಿಚಯ ದೀಜಿಯೇ 3 ಮಾರ್ಕ್ಸು. ಕ್ವಶನ್ ನಂಬರ್ 2 ಬಿಚೇಂದ್ರ ಕಾ ಬಚಪನ್ ಕೈಸೆ ಬಿತಾ. और ಇನ್ನೊಂದು ಕ್ವಶನ್ ಯಾವುದು ಬಚೇಂದ್ರಿ ಪಾಲ್ ಕಿ ಶಿಕ್ಷಾ ಕೆ ಬಾರೆ ಮೇ ಲಿಖೆ, 2 ಒಂದೇ ಆನ್ಸರು. ನಂತರ 3 ಕ್ವಶನು ಬಿಚೇಂದ್ರ ಕಾ ಪಹಾड़ पर चढ़ने की तैयारी किस प्रकार की. ನಂತರ ಲಾಸ್ಟ್ ಕ್ವಶನು दक्षिणी शिखर के वातावरण और बिचेंद्रनी अनुभव का वर्णन बचेंद्री कैसे करती है, ಇವೆಲ್ಲ ಒಂದೇ ಆನ್ಸರು. ನಂತರ ಸೂರ್ಯಶ್ಯಾಮ್ ಮೇಲೆ, ಇದು ಪದ ಸೂರ್ಯದಾಸ್ ಬರೆದಂಥ ಪದ್ಯ ಇದು, ಅರ್ಥ ಆಯ್ತಾ. 1 ಮಾರ್ಕ್ಸು 1 ಕ್ವಶನ್ ಇರ್ತದೆ, 2 ಮಾರ್ಕ್ಸು ಕ್ವಶನ್ ಇರ್ತದೆ, ಟೋಟಲ್ 3 ಮಾರ್ಕ್ಸು. 1 ಮಾರ್ಕ್ಸ್ 1 ಕ್ವಶನು, 2 ಮಾರ್ಕ್ಸ್ 1 ಕ್ವಶನು, ಟೋಟಲಾಗಿ 3 ಮಾರ್ಕ್ಸ್ ಇರ್ತದೆ. ಓಕೆ. ಸೊ ಎಲ್ಲಿ ಕೊಟ್ಟಿರ್ತಾನೆ, 1 ಕೂಡ ಕೇಳ್ಬೋದು, ಅನುರೂಪದ ಕೂಡ ಕೇಳ್ಬೋದು, ಅರ್ಥ ಆಯ್ತಾ. ಸೊ ಯಶೋಧ ಕಿಸ್ಕಿ ಕಸಮ್ ಖಾತಿ ಹೇ, ವೇರಿ ಇಂಪಾರ್ಟೆಂಟು. ಯಶೋಧ ಗೋಧನ್ ನೋಡಿ, ಗೋಧನ್ ಕಿ ಕಸಮ್ ಖಾತಿ ಹೇ. 2ನೇ ಕ್ವಶನ್ನು ಚುಟುಕಿ ದೇ ದೇಕರ್ ಹಸ್ನಿ ವಾಲೆ ಕೋನ್ ತೇ. ಇನ್ನು 3 ಬಾಲಕೃಷ್ಣ ಕಾ ರಂಗ ಕೈಸಾತ. 3 ಇಂಪಾರ್ಟೆಂಟು, ಅನುರೂಪದಗಳು ಕೇಳ್ಬೋದು. ಬಲಚಂದ್ರ ಬಲರಾಮ ಖಾನ್ ಅನ್ನೋದು ಕೃಷ್ಣ ಅಂತ ಕರೀತಾರೆ. ಇದೇ ರೀತಿ ಎಲ್ಲ ರೂಪದ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ನಂತರ 2 ಮಾರ್ಕ್ಸು, ಇವು ಕೂಡ ಇಂಪಾರ್ಟೆಂಟು. ಬಾಲಕೃಷ್ಣ ಕಿಸ್ಸೆ ಶಿಕಾಯತ್ ಕರ್ತಾಯ್, ಇವೆಲ್ಲ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ನಂತರ ಕರ್ನಾಟಕ ಸಂಪದ ನಿಬಂಧ, ಇದೊಂದು ನಿಬಂಧ, ಇದನ್ನು ಕೂಡ ಕೇಳ್ತಾರೆ. ಇದು ನಿಬಂಧ ಅಂತ ಬರೀಬೇಕು, ಕ್ವಶನ್ ಕೇಳ್ಬೋದು, ಹೇಳೋಕ್ಕಾಗಲ್ಲ. ಇದು ಕೂಡ ಸಂಕಲಿತ ಕೂಡ ಹೌದು, ನಿಬಂಧ ಕೂಡ ಹೌದು. 1 ಮಾರ್ಕ್ಸು 1 ಕ್ವಶನು, ಆಮೇಲೆ 3 ಮಾರ್ಕ್ಸ್ 1 ಕ್ವಶನು, ಒಟ್ಟಿಗೆ 4 ಮಾರ್ಕ್ಸು. ಸೊ 1 ಮಾರ್ಕ್ಸ್ ಎಲ್ಲ ಇಂಪಾರ್ಟೆಂಟ್ ನೋಡಿ, ಎಲ್ಲ ಕೂಡ ಇಂಪಾರ್ಟೆಂಟು. ಕರ್ನಾಟಕ ಮೇ ಕೋನ್ ಕೋನ್ ಸೆ ಜಲಪ್ರಪಾತ ಹೈ, ಎಲ್ಲ ಕ್ವಶನ್ಗಳು ಇಂಪಾರ್ಟೆಂಟು ನೋಡ್ಕೊಳ್ಳಿ. ಓಕೆ.
ಇದನ್ನ ಪಾಸ್ಬಿಟ್ಟು ನೋಡ್ಕೊಳ್ಳಿ. 100 ಕೂಡ ಕೇಳ್ಬೋದು 1 ಮಾರ್ಕ್ಸಲ್ಲಿ 100 ಕೂಡ ಕೇಳ್ತಾರೆ. ಸೊ ಹೇಳಿದ್ನಲ್ಲ 100 ಇವೆ ಎರಡು ಕೂಡ ಇವೆ ಅಂದರೆ ಎರಡಲ್ಲೊಂದು ಬರ್ತವೆ ಅಂತ ಅರ್ಥ ಆಯ್ತಾ. ತುಂಬ ಜನ ಕೇಳ್ತೀರಾ 100 ಗೊತ್ತಾಗ್ತಿಲ್ಲ ಅಂತ, ಎಲ್ಲ ಕೂಡ ಇವೆ ನೋಡ್ಕೊಳ್ಳಿ. ಸೊ ಚಾಪ್ಟರ್ ವೈಸ್ ಇವೆ ಎಲ್ಲ ಕೂಡ. ಸೊ 4-5 ವಾಕ್ಯ में उत्तर लिखिए. ಆಲ್ಮೋಸ್ಟ್ ನಿಮಗೆ ಕರ್ನಾಟಕ ಶಿಲ್ಪಕಲಾ ಕೇಳ್ತಾರೆ, ಪ್ರಾಕೃತಿಕ ಸೌಂದರ್ಯ ಕೇಳ್ತಾರೆ ಮತ್ತು ಶಿಲ್ಪಕಲಾ ಕೇಳ್ತಾರೆ. ಪ್ರಾಕೃತಿಕ ಸೌಂದರ್ಯ ಮತ್ತು ಶಿಲ್ಪಕಲಾ ಎರಡರಲ್ಲಿ ಬಂದು ಬರ್ತದೆ, ಪಿಕ್ಸ್ ಬರ್ತದೆ ನೋಡ್ಕೊಳ್ಳಿ. ಸೊ 4 ಮಾರ್ಕ್ಸ್ಗೆ ಇವೆಲ್ಲ ಕ್ವಶನ್ ನೋಡ್ಕೊಳ್ಳಿ, 1 ಬರ್ತದೆ. ಓಕೆ. ನಂತರ ಬಾಲಶಕ್ತಿ ಯಾರು ಬರೆದವರು? ಜಗತ್ ರಾಮ್ ಆರ್ಯ. ಲಘು ನಾಟಿಕ ಅಂತ ಕರೀತಾರೆ ಇದನ್ನ. ಬರೆದವರು ಜಗತ್ ರಾಮ್ ಆರ್ಯ. ಲಘು ನಾಟಿಕ ಆಗಿದೆ ಇದು. 1 ಕ್ವಶನ್ 2 ಮಾರ್ಕ್ಸ್ ಬರ್ತದೆ ನೋಡ್ಕೊಳ್ಳಿ. ನಂತರ ಕೋಶಿಶ್ ಕರ್ನೆ ವಾಲೋಂ ಕಿ, ನೋಡಿ ಇದೇನು ಕೋಶಿಶ್ ಕರ್ನೆ ವಾಲೋಂ ಕಿ ಕಭಿ ಹಾರ್ ನಹೀ ಹೋತಿ. ಇದರಲ್ಲಿ ಏನು ಬೇರೆ ಕ್ವಶನ್ ಬರೋದಿಲ್ಲ, ಒಂದೇ ಕ್ವಶನ್ 4 ಮಾರ್ಕ್ಸ್ ಬರ್ತದೆ. ಯಾವುದು? असफलता एक चुनौती है उसे स्वीकार करो, इसे स्वीकार करो. असफलता एक चुनौती है इसे स्वीकार करो. ಈ 4 ಸಾಲನ್ನ ಓದ್ಕೊಳ್ಳಿ, ಪಿಕ್ಸು ಇದೇ ಬರ್ತದೆ. ಇದನ್ನ ಬಿಟ್ಟು ಬೇರೆ ಯಾವುದು ಕೇಳೋದಿಲ್ಲ. ಈ 4 ಸಾಲನೇ ಕೇಳ್ತಾರೆ. ಅಸಫಲತಾ ಪೂರ್ತಿ 4 ಸಾಲ ಓದ್ಕೊಂಡ್ರೆ 4 ಮಾರ್ಕ್ಸ್ ಫಿಕ್ಸ್ ಬರ್ತದೆ ಎಕ್ಸಾಮಲ್ಲಿ. ಅದು ಪೂರೈಸಿದ ಕೂಡ ಹೌದು, ಅನೋಲಿಸಮ್ ಕೂಡ ಹೌದು. ಯಾವುದೇ ಎಕ್ಸಾಮ್ಗೆ ಈ ಒಂದು ಕ್ವಶನ್ ಬಂದೇ ಬರ್ತದೆ ನೋಡ್ಕೊಳ್ಳಿ. ನಂತರ ಶನಿ ಸಬ್ಸೆ, ಇದು ಪೂರಕ ವಚನ ಅನ್ಕೋತೀನಿ, ಪೂರಕ ಪಾಠ. ಸಬ್ಸೆ ಸುಂದರ್ ಗ್ರಹ, ಶನಿ ಸಬ್ಸೆ ಸುಂದರ್ ಗ್ರಹ. 1 ಕ್ವಶನ್ 2 ಮಾರ್ಕ್ಸ್ ಬರ್ತದೆ, ಅರ್ಥ ಆಯ್ತಾ. ಎರಡು ಕೂಡ ಇಂಪಾರ್ಟೆಂಟು. ಸೊ ಈ 3ರಲ್ಲಿ 1 ಬರ್ಬೋದು ನೋಡ್ಕೊಳ್ಳಿ. ನಮ್ಮಲ್ಲಿ ಸತ್ಯ ಕಿ ಮಹಿಮಾ 1 ಕ್ವಶನ್ 2 ಮಾರ್ಕ್ಸ್ ಬರ್ತದೆ, ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಚಾಯ್ಸ್ ಇರ್ತದೆ, ನಿಮಗೆ ಚಾಯ್ಸ್ ಇರ್ತದೆ, ಬರಿಬೋದು, ಆಯ್ತಾ. ಸತ್ಯ ಕ್ಯಾ ಹೋತಾ ಹೈ, ಉಸ್ಕಾ ರೂಪ और ಸ್ವರೂಪ ಕೈಸೆ ಹೋತಾ, ಇಂಪಾರ್ಟೆಂಟ್ ಎಲ್ಲ ಕೂಡ. ನಂತರ ಬಂದು ಕನ್ನಡ ಅನುವಾದ. ಕನ್ನಡ ಅನುವಾದ 3 ಮಾರ್ಕ್ಸ್ ಇರ್ತದೆ ನಿಮಗೆ. ಕನ್ನಡ ಅನುವಾದ ಇಂಗ್ಲೀಷ್ ಅನುವಾದ ಇರ್ತದೆ, ಅರ್ಥ ಆಯ್ತಾ. ನಯಾ ಪ್ರಶ್ನೆ ಪತ್ರ ಸ್ವರೂಪಕ್ಕೆ ಅನುಸಾರ, ಇದು ಬಂದ್ಬಿಟ್ಟು ಈಗ ನಿಮ್ಮ ಬೋರ್ಡ್ ಅವ್ರು ಬಿಟ್ಟಿರುವ ಮಾಡಲ್ ಕ್ವಶನ್ ಪೇಪರ್ ಅನುವಾದ, ಅದರ ಆಧಾರದ ಮೇಲೆ ಅನುವಾದಗಳು, ಅರ್ಥ ಆಯ್ತಾ. ನೋಡಿ ಎಲ್ಲ ಕೂಡ ಇಂಪಾರ್ಟೆಂಟು. ನೀವು ಅವರು ಹಿಂದಿಯಲ್ಲಿ ಕೊಟ್ಟಿರ್ತಾರೆ, ನೀವು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿಬಿಟ್ಟು ಬರಬೇಕು, ಅಂದರೆ ಭಾಷಾಂತರ ಮಾಡಿಬಿಟ್ಟು ಬರೀಬೇಕು. ಟ್ರಾನ್ಸ್ಲೇಟ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ, ಹಿಂದಿಯಲ್ಲಿ ಅನುವಾದ ಅಂತ ಕರೀತಾರೆ. ईमानदारों के सम्मेलन में पुलिस ईमानदारों की तलाशी ले, यह बड़ी अशुभनीय बात होगी, ಅಂದರೆ ಅಶುಭ ಆಗ್ತದೆ ಅಂತ ಹೇಳ್ತಾರೆ ಅವರು. ಫಿರ್ ಇತನೆ ಬಡಿ ಸಮ್ಮೇಳನ ಮೇ ತೋಡಿ ಗಡ್ಬಡಿ ಹೋಗಿ ಹಿ. ನೋಡ್ಕೊಳ್ಳಿ ಚೆನ್ನಾಗಿ ನೀವು. ಪ್ರಾಮಾಣಿಕರ ಸಮ್ಮೇಳನದಲ್ಲಿ ಪೊಲೀಸರು ಪ್ರಾಮಾಣಿಕರನ್ನು ಪರೀಕ್ಷಿಸುವುದು ಬಹಳ ಅಶೋಭನೀಯವಾದ ಮಾತಾಗುತ್ತದೆ. ಅಲ್ಲದೆ ಇಷ್ಟು ದೊಡ್ಡ ಸಮ್ಮೇಳನದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿಯೇ ಆಗುತ್ತದೆ. ಇದೇ ರೀತಿ ಎಲ್ಲ ಕನ್ನಡ ಪ್ರಶ್ನೆಗಳಿವೆ ನೋಡ್ಕೊಳ್ಳಿ. ವಿಡಿಯೋನ ಪಾಸ್ ಮಾಡಿಟ್ಟು ಆಮೇಲೆ ಪತ್ರಲೇಖನ ನಿಮಗೆ 5 ಮಾರ್ಕ್ಸಿಗೆ ಇರ್ತದೆ, ಅರ್ಥ ಆಯ್ತಾ. ಚುಟ್ಟಿ ಪತ್ರ ಇರ್ತದೆ, ಚುಟ್ಟಿ ಪತ್ರ ಕೇಳ್ತಾರೆ 5 ಮಾರ್ಕ್ಸ್ಗೆ, ಫಿಕ್ಸು ಕೇಳ್ತಾರೆ. ಸೊ ಈಗ ನೀವು ಎಕ್ಸಾಮ್ನಲ್ಲಿ ಬರೆದಿರ್ತೀರ, FA ಎಕ್ಸಾಮ್ನಲ್ಲಿ, LB ಎಕ್ಸಾಮ್ನಲ್ಲಿ, SAನಲ್ಲಿ ಬರೆದಿರ್ತೀರ, ತುಂಬಾ ಈಸಿ. 5 ಮಾರ್ಕ್ಸಿಗೆ ನೋಡ್ಕೊಳ್ಳಿ, ಬಂದೇ ಬರ್ತದೆ, ಅರ್ಥ ಆಯ್ತಾ. ಸೊ ನಂತರ ನಿಬಂಧ ಕೇಳ್ತಾರೆ. ಸೊ ತುಂಬ ಜನ ಕೇಳ್ತಾರೆ ನಿಬಂಧ ಯಾವ್ದು ಬರ್ತದೆ ಅಂತ. ಇಂಟರ್ನೆಟ್ ಮೇಲೆ ನಿಬಂಧ ಬಂದೇ ಬರ್ತದೆ. ಇಂಟರ್ನೆಟ್ ಮೇಲೆ ನಿಬಂಧ ಬಂದೇ ಬರ್ತದೆ, ಪಿಕ್ಸ್ ಬರ್ತದೆ ನೋಡ್ಕೊಳ್ಳಿ. ಇಂಟರ್ನೆಟ್ಟು ಏನು ಹಾಕಬೇಕು? ಪ್ರಸ್ತಾವನೆ ಬರೀಬೇಕು, ಅರ್ಥ ಬರೀಬೇಕು, ಲಾಭ ಹಾನಿಯ ಬರೀಬೇಕು, ಉಪಸಂಹಾರ, ಇಷ್ಟು ಬರ್ತದೆ. ನಿಮಗೆ 4 ಮಾರ್ಕ್ಸ್ ಇರ್ತದೆ, ಅರ್ಥ ಆಯ್ತಾ. ಸೊ ನೆಕ್ಸ್ಟು ಇಷ್ಟು ಆಯಿತು, ಇಷ್ಟೇ ಲಾಸ್ಟು, ಅರ್ಥ ಆಯ್ತಾ. ಈಗಾಗಲೇ ಚಾನಲ್ ನಿಮಗೆ ಜಸ್ಟ್ 40 ಬೇಕನ್ನೋರು 40 ಮಾರ್ಕ್ಸಿಗೆ ಪಾಸಿಂಗ್ ಹಾಕಿದ್ದೀನಿ, ಅದು ನೋಡ್ಕೋಬೋದು. ಸೊ ನಿಮಗೆ ಹೆಚ್ಚು ಸ್ಕೋರ್ ಮಾಡಬೇಕಂದ್ರೆ ಇದನ್ನು ಕೂಡ ಓದ್ಕೊಳ್ಳಿ. ಫ್ರೆಂಡ್ಸ್ಗೆ ಶೇರ್ ಮಾಡಿ, ಮತ್ತು ಏನೋ ಡೌಟ್ ಕಮೆಂಟ್ ಮಾಡಿ, ಅರ್ಥ ಆಯ್ತಾ. ಡೌಟ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.